ವೀಕ್ಷಿಸಿ ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಬಂದು ನನ್ನ ಮಗುವಿಗೆ ನಾನು ಹೇಗೆ ವೆಲ್ಕಮ್ ಮಾಡ್ಕೊತಾಯಿದ್ದೀನಿ, ನಾನು ಹೇಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ನಾನು ಏನೇನೆಲ್ಲ ಥಿಂಗ್ಸ್ ನಾನು ರೆಡಿ ಮಾಡ್ಕೊತಾಯಿದ್ದೀನಿ ಮಗುಗೆ ಅನ್ನೋದು ಬೇಸಾಗಿ ಇಟ್ಕೊಂಡು ಇವತ್ತು ವ್ಲಾಗ್ ಮಾಡ್ತೀನಿ. ಸೊ ವೀಡಿಯೋ ಲೇಟ್ ಮಾಡೋದು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಒಂದಷ್ಟು ಐಟಮ್ಸ್ಗಳನ್ನ ನಾನು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಸೊ ಥರ ನಾನು ಏನು ಮಾಡಿದ್ದೀನಿ, ಆನ್ಲೈನಲ್ಲಿ ನಾನು ಒಂದಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇನ್ನು ನಾನು ಒಂದಷ್ಟು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನೋಡೋದು. ಸೊ ಇದು ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಸೆಟ್ ಬೆಲ್ಟ್ ಆ್ಯಂಡ್ ಡ್ರೆಸ್ ಎಲ್ಲ ಇದೆ, ಅದರಲ್ಲಿ ಗ್ಲೌಸ್, ಸಾಕ್ಸ್ ಎಲ್ಲ ಇದೆ. ಸೊ ನಾನು ತೋರಿಸ್ತೀನಿ ಏನೇನಿದೆ ಅಂತಲೂ. ಸೊ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಾನು ಬುಕ್ ಮಾಡೋದು. ಸೊ ಇದರಲ್ಲಿ ಈ ಥರ ಒಂದು ಸೆಟ್ ಸಿಕ್ಕಿದೆ ನನಗೆ. ಓಪನ್ ಮಾಡಿಲ್ಲ ಇನ್ನೂ, ಹಾಗೆ ಇಟ್ಟಿದ್ದೀನಿ. ಇದರಲ್ಲಿ ಒಂದಷ್ಟು ಸೆಟ್ ಸಿಕ್ಕಿದೆ ನನಗೆ. ಸ್ಟಾಪ್ ಅಂದರೆ ಒಂದಷ್ಟು ಸೆಟ್ ನಾನು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇದೊಂದು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಇದೊಂದು ಮೊಬೈಲ್ ಡ್ರೆಸ್. ಸೊ ಡ್ರೆಸ್ನ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಪೆಂಟ್ ಅಂದರೆ ಮಗುವಿನ ಡ್ರೆಸ್ ಕ್ಯಾರಿ ಮಾಡೋ ಬ್ಯಾಗು ಸಮೇತ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಇನ್ನೊಂದಷ್ಟು ನಾನು ಹಾಗೆ ಪರ್ಚೇಸ್ ಮಾಡಿದ್ದೀನಿ. ಸೊ ಇವನ್ನೆಲ್ಲ ನನಗೆ ಹಾಗೆ ಯೂಸ್ ಮಾಡೋದು ನನಗೆ ಪರ್ಸ್ನಲ್ ಇಷ್ಟ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸತಿ ವಾಶ್ ಆದಮೇಲೆ ನಾನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವನ್ನೆಲ್ಲ ಒಂದು ಡಿಟೋಲಲ್ಲಿ ವಾಶ್ ಮಾಡಿ ಆದಮೇಲೆ ನಾನು ಯೂಸ್ ಮಾಡಬೇಕು ಅಂತ ಆಸೆ. ಸೊ ಎಲ್ಲನೂ ನಾನು ಇವಾಗ ಪ್ರೋಸೆಸ್ ತೋರಿಸ್ತೀನಿ. ಡೆಟಾಲ್ ಹಾಕಿ ನಮ್ಮಮ್ಮ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ. ನಾನು ಒಣಗಾಕ್ತಾ ಇದ್ರೆ ನನ್ನ ಮಗಳು ಎಲ್ಲ ಕ್ಲಿಪ್ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಎಲ್ಲನೂ ಟ್ರೈ ಮಾಡಿಬಿಡಲಿ ಅಂತ ಒಣಗಾಕ್ತಾ ಇದ್ದೀವಿ. ಇವನ್ನ ಇಲ್ಲೇ ಅಂಗಡಿಲಿ ಪರ್ಚೇಸ್ ಮಾಡಿದ್ದೆ. ಇದೆಲ್ಲ ವಾಶ್ ಆಗಿದೆ. ಈ ಒಂದಷ್ಟು ಬಟ್ಟೆಗಳನ್ನ ನಾನು ಇಲ್ಲೇ ಆಚೆ ಹೋಗಿ ನಾನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಸೊ ಅದೆಲ್ಲ ವಾಶ್ ಆಗಿದೆ. ಸೊ ಇವಾಗ ಮಡ್ಚೆತ್ತಿಟ್ಕೊಂಬೋಣ ಅಂತ ಮಡ್ಚೆತ್ತಿಟ್ಕೊತಾ ಇದ್ದೀನಿ. ಸೊ ಇನ್ನೇ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಯಾವುದೇ ರೀತಿ ಹರಿಬಿರಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದೆಲ್ಲ ಮಡ್ಚೆತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗಲೇ ಎಲ್ಲ ಸೆಟ್ ಮಾಡಿಟ್ಕೊಂಡ್ರೆ ಆವಾಗ ಯಾವುದೇ ಟೆನ್ಷನ್ಸ್ ಇರೋಲ್ಲ. ನೆನ್ನೆ ನಮ್ಮದು ಒಂದು ಕ್ಲೀನಿಂಗ್ ಪ್ರೋಸೆಸ್ ಏನಿತ್ತು ಅದು ಕಂಪ್ಲೀಟ್ ಆಗಿಲ್ಲ. ಸೊ ಸೆಕೆಂಡ್ ಡೇಗೂ ಕ್ಯಾರಿ ಡೌನ್ ಆಗಿದೆ. ಸೊ ಇವತ್ತು ಕ್ಲೀನ್ ಮಾಡೋಣ, ಇವತ್ತೊಂಚೂರು ರೂಮೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಸೊ ಡಿಸೈನ್ ಮಾಡ್ಕೊಂಡು ಇವತ್ತೊಂಚೂರು ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ನೆನ್ನೆ ಇನ್ಕಂಪ್ಲೀಟ್ ಆಗಿತ್ತು, ಇವತ್ತು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮೂರು ಡ್ರೆಸ್ಸಸ್ನ ಕ್ಯಾರಿ ಮಾಡೋ ಬ್ಯಾಗು. ಸೊ ಈ ಬ್ಯಾಗ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಇವಾಗ ಅರೇಂಜ್ ಮಾಡ್ತೀನಿ ಎಲ್ಲ ಬಟ್ಟೆ. ಎರಡು ಬಂದಿದ್ದಲ್ಲಿ ಒಂದು ತೋರಿಸ್ಬಿಡಿ. ಸೊ ನಾನು ಒಂದು ತೋರಿಸ್ತೀನಿ. ಇದೊಂದು ಸೊ ಕ್ಯೂಟಾಗಿ ಹಾಕಿ ಸೊ ಈ ಥರ ಬ್ಯಾಗ್ ಇದೆ. ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರೊಳಗೆ ಮಗುವಿನ ಕ್ಲಾತ್ಸ್ ಎಲ್ಲ ನಾನು ಇಟ್ಕೊಂಡು ಇಟ್ಕೊಳ್ತೀನಿ. ಕ್ಯಾರಿ ಮಾಡೋಕ್ಕೂ ಈಸಿ ಇದೆ. ಸೊ ಮಗುವಿನ ಕ್ಲಾತ್ಸ್ ಎಲ್ಲ ಇಟ್ಕೊಂಡು ಇಟ್ಕೊಂಡು ಸೊ ಈಗ ಬಂದು ವರ್ಷ ಡ್ರೆಸ್ So one back complete ಆಯಿತು. ಸೊ ತುಂಬ ಬಟ್ಟೆ ಉಳಿಸಿದೆ ಆ್ಯಕ್ಚುಲಿ. ಒಂದು ಬ್ಯಾಗ್ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಬ್ಯಾಗ್ ಇದೆ, ನೋಡೋಣ ಸೆಕೆಂಡ್ ಬ್ಯಾಗ್.
ಸೊ ನನ್ನ ಬೇಬಿಗೆ ಎಲ್ಲನೂ ರೆಡಿಯಾಗಿದೆ. ಬೇಬಿ ಬರೋದೊಂದೇ ಬಾಕಿ ಇರೋದು. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.